ಹೇಳಿದ್ದೆಲ್ಲ ಬೇಕು ಅಂತ ಮಾಡಿರೋದಲ್ಲ ಗೊಂದಲದಲ್ಲಿ ಎಲ್ಲ ಸ್ವಲ್ಪ ಗಮನಕ್ಕೆ ತರ್ತಾರೆ. ಫಸ್ಟ್ ಥಿಂಗು 14 ಟೇಬಲ್ಸ್ ಹಾಕಿದ್ರು ಒಂದೇ ಹಾಲಲ್ಲಿ. ಒಂದ್ಸಲ ಏನಾಗಿತ್ತು 2 ಹಾಲಲ್ಲಿ ಆಗಿತ್ತು. ಕನ್ಫ್ಯೂಷನ್ ಇಲ್ಲವರಲ್ಲಿ ಗೊತ್ತಾಗ್ತಾ ಇರಲಿಲ್ಲ, ಅಲ್ಲವರಿಗೆ ಆಮೇಲೆ 17C ಫಾರಮ್ಸ್ ಏನು ನಾವು ಪ್ರಿಂಟ್ ಮಾಡಿದೆ ಅದಕ್ಕೆ ಫೋಟೋ ಕಾಪಿ ಕೊಡಲಿಲ್ಲ. ಅಲ್ಲೇ ನಾವೇನು ಏಜೆಂಟ್ ಸೈನ್ ಮಾಡಿ ಫೋಟೋ ಕಾಪಿ ಕೊಟ್ಬಿಟ್ಟಿದ್ದಿದ್ರೆ ಈಗ ಗೊಂದಲ ಇರ್ತಾ ಇದೆ. ನಾನು ಇದೆ ಎಲ್ಲ ನಿಮಗೆಲ್ಲ ರೇಟಿಂಗಲ್ಲಿ. ಆಮೇಲೆ ಪ್ರತಿಯೊಂದು ಬೂತದು 16A ಫಾರಮ್ ಇರುತ್ತೆ. ಆಮೇಲೆ ಅದು ಮ್ಯಾಚ್ ಆಗ್ತದೆ. ಪ್ರತಿಯೊಂದು ಎಲ್ಲ ಬೂತ್ದು ವಿಡಿಯೋ ಆಗ್ತದೆ. ಸುಪ್ರೀಂ ಕೋರ್ಟ್ಗೆ ಎಲ್ಲರೂ ಅವೆಲ್ಲ ಬೈಂಡಿಂಗಲ್ಲಿ ಕೇಳ್ತಾರೆ. ಆಮೇಲೆ ಒಂದು ಸಪ್ರೇಟ್ ಫೈಲ್ ಅಂತ ಕ್ರಿಯೇಟ್ ಮಾಡಿರೋದು ವಿಡಿಯೋ ಮಾಡಿ ಕಂಪ್ಯೂಟ್ರಲ್ಲಿ ಸಪ್ರೇಟ್ ಫೈಲ್ ಪೆನ್ ಡ್ರೈವ್ ಮಾಡಿ ಒಂದೊಂದು ಬೂತ್ದು ಒಂದೊಂದು ಫೈಲ್ ಮಾಡಿದ್ರೆ ವಿಡಿಯೋ ಕ್ಲಿಪ್. ದಸರಾ ಹಾಗೂ ದೀಪಾವಳಿ ಹಬ್ಬದ ಪ್ರಯುಕ್ತ ರವಿ ಎಂಟರ್ಪ್ರೈಸಸ್ನಲ್ಲಿ ವಿಶೇಷ ಆಕರ್ಷಕ ಬಹುಮಾನಗಳ ಜೊತೆಗೆ ಕ್ಯಾಶ್ ಬ್ಯಾಕ್ ಅಪ್ ಟು 20% ಕ್ರೆಡಿಟ್ ಕಾರ್ಡ್ಸ್ ನೀಡಲಾಗುತ್ತದೆ. ನಿಮಗೆ ಬೇಕಾದ ವಿವಿಧ ಬಗೆಯ 20 ಬ್ರ್ಯಾಂಡ್ ಕಂಪನಿಯ ವಸ್ತುಗಳು ಇಲ್ಲಿ ಸಿಗುತ್ತವೆ. ಕೋಲಾರದ ಸಂಗೊಂಡಹಳ್ಳಿ ಬಳಿ ಇರುವ ರವಿ ಎಂಟರ್ಪ್ರೈಸಸ್ಗೆ ಇಂದೇ ಭೇಟಿ ಕೊಡಿ. ಮತ್ತೇನು ಬದಲಾಯಿತು ಒಂದ್ಸಲಿ ವಿಡಿಯೋ ಕ್ಲಿಪ್ಪಿಂಗ್ಸ್ ಎಲ್ಲ ಮಿಸ್ ಆಗಿ DC ಅವ್ರ ಮೇಲೆ ಯಾರು ಕೇಳಿಲ್ಲ. ನಾನು ವಿ ಆರ್ ಬೋರ್ಡೆಡ್ ಬೈ ತಪ್ಪಾದರೆ ನಾವೇ ಅನ್ಸಿ. ಸೊ ಆ ಥರ ಎಲ್ಲ ಮೊದಲುಗಳಾಗೋದು ಬೇಡ ಇಷ್ಟೇ. ಇಷ್ಟು ಮಾಡಿಕೊಂಡ್ರೆ ಎಲ್ಲ ರೈಟಿಂಗಲ್ಲಿ ಚೆನ್ನಾಗಿ. ನೀವೇನೋ ಟೆಂಟೇಟಿವ್ ಡೇಟ್ ಎಲ್ಲ ಫಿಕ್ಸ್ ಮಾಡ್ಕೊಂಡಿದ್ದೀರಾ? ಅವರು ಜನರಲಾಗಿ ಕೇಳ್ತಾರೆ ಔಟ್ ಆಫ್ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾಗೆ ಹೋಗ್ತೀನಿ, ಅವ್ರಿಗೂ ತಿಳಿಸ್ಕೊಂಡಿರ್ತೀನಿ. ಇಷ್ಟಿದೆ ನಿಮಗೆಲ್ಲ ಬಂದಿರುತ್ತೆ. ಇಷ್ಟು ಬಂದಿರುತ್ತೆ. ಬ್ಯಾಟ್ರೀಸ್ ಎಲ್ಲ ನೆಟ್ ಆಗಿರುತ್ತೆ. ಬ್ಯಾಟ್ರೀಸ್ ಲೀಕ್ ಆಗೋ ಚಾನ್ಸಸ್ ಇದೆ. ಆಮೇಲೆ ಎತ್ಕೊಂಡು ಹೋಗ್ಬೇಕು. ಯಾರು ಡೆಲೀಟ್ ಬಟನ್ ಬೈ ಚಾನ್ಸ್ ಹೋಗ್ತಿದ್ರೆ ಅದೊಂದು ದೊಡ್ಡ 3 ಎಲೆಕ್ಷನ್ ಹೊಟ್ಟೋಗುತ್ತೆ. ನಿಮ್ಮ ಗಮನಕ್ಕೆ ಬರ್ತಾ ಇದೆ. ಸೆಕ್ಯೂರ್ಡ್ ಆಗಿದೆ. ಬಟ್ 16A ಫಾರಮ್ದು ನಾವು ಇದೆಲ್ಲ ಸ್ವಲ್ಪ ಲೆಕ್ಚರ್ಸ್ ಎಲ್ಲ ಅಲ್ಲೇ ಮೈಂಟೈನ್ ಮಾಡಿದಾರೆ. ಅಲ್ಲಿಲ್ಲ ಮೋಸ್ಟ್ಲಿ ಅದು ತಾಲೂಕು ಆಫೀಸಲ್ಲಿ ಇರುತ್ತೆ. ಇನ್ನೊಂದು ಡಿಸ್ಪ್ಯೂಟ್ ಆಗುತ್ತೆ. ರೂಲ್ ಏನಿದೆ ಎಲ್ಲ ಒಂದ್ಸಲಿ ಗೊಂದಲ ಇತ್ತು. ಒಂದೇ ಸಲ ಮಾಡಿದ್ವಲ್ಲ ಜನರಲ್ ಎಲೆಕ್ಷನ್ಸು ಎಲ್ಲ ಒಟ್ಟಿಗೆ ಮಾಡ್ತಾ ಇದ್ವಿ. ನಮಸ್ತೆ ಸರ್. ಎಸ್ ಸರ್. ಎಸ್ ಸರ್. ಎಸ್ ಸರ್. ಒಂದು 5 ಮಿನಿಟ್ಸ್ ಸರ್. ಅಂದರೆ ಮಾಡ್ಕೊಂಡು ಬರ್ತಾ ಇದ್ದೆ. ಈಗ 17C ಫಾರ್ಮ್ ಇದೆ. EVM ಮಿಷಿನ್ ಓಪನ್ ಮಾಡಿ ಕೌಂಟಿಂಗ್ ಎಲ್ಲ ಆದಮೇಲೆ ಆಫ್ಟರ್ ದಟ್ ದೇ ಹ್ಯಾವ್ ಟು ಒಬ್ಟೈನ್ ದ ಸಿಗ್ನೇಚರ್ ಫ್ರಮ್ ಇದು ಏಜೆಂಟ್ಸ್. ಈಗೇನು ಮಾಡ್ತಿದ್ರು, ಮೊದಲು ಬಿಫೋರ್ EVM ಮಿಷಿನ್ ಓಪನ್ ಆದ ಮೊದಲೇ ಮಾಡಿಸ್ಕೊಂಡ್ಬಿಡ್ತಿದ್ರು. ಇದೆಲ್ಲ ರಾಂಗ್ ಪ್ರೊಸೀಜರ್. ಆಮೇಲೆ ಅದನ್ನು 17C ಫಾರ್ಮ್ ಎಷ್ಟು ಇದಾಗಿದೆ, ವೋಟ್ ಎಲ್ಲ ಏನಾಗಿದೆ ಅಂತ ಮೊದಲು ಪೋಲ್ ಆಗಿರೋದು ನಮಗೆ ಇದು 17C ಫಾರ್ಮ್ ಅಂತ ಇರ್ತದಲ್ಲ, ಇದು ಟ್ಯಾಲಿ ಮಾಡ್ಕೊಳ್ಬೇಕಾದ್ರೆ ಎವ್ರಿ ರೌಂಡು ಈಗ ಇದು ಕೌಂಟಿಂಗ್ ಸೂಪರ್ವೈಸರ್ಸ್ ಹ್ಯಾಸ್ ಟು ಇಶ್ಯೂ ದ ಫೋಟೋ ಕಾಪೀಸ್ ಇನ್ ಆಲ್ ದ ಪಾರ್ಟೀಸ್ ಏಜೆಂಟ್ಸ್ ಮಾಡಬೇಕು. ಅದು ಮಾಡೋದು ಒಂದು ಮಿಷಿನ್ ಇಟ್ಕೊಂಡು ಅದು ಕಾರ್ಬನ್ ಕಾಪಿ ಇಟ್ಕೊಂಡು ಬರೀತಿರೋದು ನಿಮಗೆ ಇಟ್ಕೊಳ್ಳುತ್ತೆ. ನಮಗೆ ನೀವು ಫೋಟೋ ಕಾಪಿ ಮಾಡೋಕ್ಕೆ ಒಂದು ಜೆರಾಕ್ಸ್ ಮಿಷಿನ್ ಬೇಕು. ಇದೆ ಗೋ ಥ್ರೂ ದಟ್. ಇದು ಏನೋ ಪ್ರಕಾರ ಹೋದರೆ ಸಾಕು. ನಮ್ಮಲ್ಲಿ ಏನಾಗಿತ್ತು, ಬಿಫೋರ್ ಈ ಕೌಂಟ್ ಆಗೋಕ್ಕೆ 113 ಔಟ್ ಆಫ್ 252 17C ಫಾರ್ಮ್ 113 ಇದರಲ್ಲಿ ಸಿಗ್ನೇಚರ್ಸ್ ಇಲ್ಲ ಏಜೆಂಟ್ಸ್. ಅವ್ರು ಆಬ್ಸೆಂಟ್ ಆಗಿದ್ರೆ ಬ್ಲ್ಯಾಂಕ್ ಬಿಡಂಗಿಲ್ಲ. ಆಬ್ಸೆಂಟ್ ಅಂತ ಬರೀಬೇಕು, ಇಲ್ಲ ರೆಫ್ಯೂಸ್ ಟು ಸೈನ್ ಅಂತ ಬರೀಬೇಕು.
ಗೌರ್ಮೆಂಟ್ ಇದರಲ್ಲಿ ಎನಿ ಫಾರಮು ಬ್ಲ್ಯಾಂಕ್ ಬಿಡಂಗಿಲ್ಲ. ಆಮೇಲೆ ಅದನ್ನು ಪ್ರೂವ್ ಮಾಡೋಕ್ಕೆ ಇವರೇನು ಆಬ್ಸೆಂಟ್ ಆಗಿದ್ದ, ಇವ್ರೇನು ಸೈನ್ ಮಾಡಲಿಲ್ಲ ಅಂತ ಪ್ರೂವ್ ಮಾಡೋಕ್ಕೆ ವಿಡಿಯೋ ಕ್ಲಿಪ್ಪಿಂಗ್ಸ್ ಇತ್ತಲ್ಲ ನಮ್ಮದು CCTV ಕ್ಯಾಮ್ರಾ, ದುರಾದೃಷ್ಟವಶಾತ್ ಅದು ಮಿಸ್ಸಿಂಗ್. ಸೊ ಇದೆಲ್ಲ ಅನುಮಾನಗಳಿಗಾಗಿ ಇಲ್ಲಿ ತನಕ ಬಂದಿದೆ. ಮಾಡ್ತೀವಿ ಸರ್, ನೋ ಇಶ್ಯೂಸ್ ಸರ್. ಯಾರು ತೊಂದರೆ ಮಾಡೋ ಉದ್ದೇಶ ಹೆಚ್ಚು ಏನು ನೋಡಿ ನಾವು ಡಿಸ್ಕಷನ್ ಆಗ್ಬೇಕಂದ್ರೆ ಆಗ್ಬೇಕು. ಇದನ್ನ ನೀವೇನಾರ ಮೀಟಿಂಗ್ ಕರಿತೀರಲ್ಲ, ಆಗ ಓರಲ್ ಆಗಿ ಡಿಸ್ಕಷನ್ ಮಾಡೋಣ, ಮಾತಾಡಿರೋದು ಕೂಡ ವಿಡಿಯೋ ಕ್ಯಾಪ್ ಮಾಡಿ ಮೀಟಿಂಗ್ ಕೂಡ Yes, sure. ಪೇರೆಂಟ್ಸ್ ಆಫ್ ಮೀಟಿಂಗ್ Yes. ಎಲ್ಲ ವಿಡಿಯೋ ಬ್ಯಾಲೆಟ್ ಆಗಬೇಕು. ಬ್ಯಾಲೆಟ್ ಫಿನಿಶ್ ಆದ್ಮೇಲೆ ಆಮೇಲೆ EVM ಮಿಷನ್ ಜೊತೆ first Simultaneous ಬೇಡ. ಸೈಮಲ್ಟೇನಿಯಸ್ ಬೇಡ. ಟೇಕ್ ಎ ಓನ್ ಟೈಮ್. ಒಂದು ಎಕ್ಸಾಮ್ ಮೇಡಮ್ ಬರೀ ಬೇಡ, ಫಸ್ಟ್ ಎಲ್ಲರ ಮುಖಾಂತರ ಬ್ಯಾಲೆಟ್ ಆಗಬೇಕು. ಬ್ಯಾಲೆಟಲ್ಲಿ 297 ವೋಟ್ಸ್ ಇನ್ವ್ಯಾಲಿಡ್. ಯಾವ ಕಾರಣಕ್ಕೆ ಇನ್ವ್ಯಾಲಿಡ್ ಆಗಿದೆ ಗೊತ್ತು. ಅದರ್ ಕಾನ್ಸ್ಟಿಟ್ಯೂನ್ಸೀಸು ತುಂಬ ಇನ್ವ್ಯಾಲಿಡ್ ವೋಟ್ಸ್ನ ಗೆಸ್ಟೆಡ್ ಸಿಗ್ನೇಚರ್ ಇಲ್ಲ ಅಂತ ರಿಜೆಕ್ಟ್ ಮಾಡಿದ್ದಾರೆ. ಕೆಲವು ಕಡೆ ಎಲ್ಲ ಅದನ್ನ ಪುರಸ್ಕಾರ ಮಾಡಿದ್ದಾರೆ. ವೋಟ್ ಆಗಿಬಿಟ್ಟಿದೆ, ಅದೇನೋ ಗೊತ್ತಿಲ್ಲ. ಈಗ ಅದನ್ನು ಪುರಸ್ಕಾರ ಮಾಡೋದ ತಿರಸ್ಕಾರ ಮಾಡೋದ ಅದೆಲ್ಲ ತರಿಸಿಟ್ಕೊಂಡು ಬೇರೆ ಬೇರೆ ಕಾನ್ಸ್ಟಿಟ್ಯೂನ್ಸಿ ಇನ್ನೂ 223 ಕಾನ್ಸ್ಟಿಟ್ಯೂನ್ಸೀಸಲ್ಲಿ ಯಾವ್ಯಾವ ರಿಜೆಕ್ಟ್ ಮಾಡಿ, ಏನಕ್ಕೆ ರಿಜೆಕ್ಟ್ ಮಾಡಿದೆ, ಯಾವ್ದನ್ನ ಅಕ್ಸೆಪ್ಟ್ ಮಾಡ್ಕೊಂಡಿದೆ. ಈಗ ಇದರಲ್ಲಿ ಜಯನಗರಲ್ಲಿ ರಾಮಮೂರ್ತಿ ಅವ್ರು ಕೇಳ್ತಾರೆ, ಫಸ್ಟ್ ಎಲ್ಲ ರಿಜೆಕ್ಟೆಡ್ ವೋಟ್ಸ್ ಅಂತ ಆಗುತ್ತೆ ಈ ಪೋಸ್ಟಲ್ ವೋಟ್ಸ್. ನಂತರ ರೀಕೌಂಟಿಂಗ್ ಹೋದಾಗ ಕೆಲವನ್ನೆಲ್ಲ ಮತ್ತೆ accept ಮಾಡ್ಕೊಂಡು ಯಾವ ಕಾರಣಕ್ಕೆ ಮಾಡ್ಕೊಂಡಿದ್ದಾರೆ ತರಿಸ್ಕೊಳ್ತೀವಿ ಗೊತ್ತಾಗುತ್ತೆ. ನಾನು ಅದನ್ನೆಲ್ಲ ತರಿಸ್ಬೇಕು ಮತ್ತೆ ಗೊಂದಲ. ಹೇಳಿದ್ದೆಲ್ಲ